ಇದು ಆಶ್ಚರ್ಯ ಅನ್ನಿಸಿದ್ರು ನಂಬಲೇಬೇಕಾಗಿರುವಂಥ ಸ್ಟೋರಿ. ನಾವೇ ಮಾಡಿದಂಥ ಸುದ್ದಿಗೆ ನಮಗೆ ಆಶ್ಚರ್ಯ ಅನ್ನಿಸುವಂಥ ಸಂಗತಿ. ಶಾಲೆಯಲ್ಲಿ ಭಾರೀ ಪ್ರಮಾಣದ ಮದ್ಯದ ಬಾಟಲಿಗಳು ಪತ್ತೆಯಾಗಿದೆ. ಇದು PNS ವಿಸ್ತಾರ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ವರದಿ ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಆ ಒಂದು ಸುದ್ದಿಗೆ ಇಂಪ್ಯಾಕ್ಟ್ ಸಿಕ್ಕಿದೆ. ನಿನ್ನೆ ಶಾಲೆಯ ಅವ್ಯವಸ್ಥೆಯ ಕುರಿತು ನಿಮ್ಮ PNS ವಿಸ್ತಾರ ನ್ಯೂಸ್ ಸುದ್ದಿ ಮಾಡಿತು. ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಸಾವಿರಾರು ಮದ್ಯದ ಬಾಟಲಿಗಳು ಸಂಗ್ರಹವಾಗಿತ್ತು. ಬರೋಬ್ಬರಿ 3 ಲೋಡ್ ಮದ್ಯದ ಬಾಟಲಿಗಳನ್ನು ಶಾಲೆಯಲ್ಲಿ ತೆರವು ಮಾಡಬೇಕಾದಂಥ ಪರಿಸ್ಥಿತಿ. ಯೋಚನೆ ಮಾಡಿ, 3 ಲೋಡ್ ಮದ್ಯದ ಬಾಟ್ಲು ಶಾಲೆಯಲ್ಲಿ ಸಿಕ್ಕಿದೆ. ಲೋಡ್ ಗಟ್ಟಲೆ ಮದ್ಯದ ಬಾಟಿಲನ್ನು ಚಿಕ್ಕಮಗಳೂರು ಶಿಕ್ಷಣ ಇಲಾಖೆ ತೆರವುಗೊಳಿಸಿದೆ. ನಿನ್ನೆ ತೀವ್ರ ಮಳೆಯಿಂದಾಗಿ ಬಾಟಲಿಗಳ ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಯಿತು. ಇಂದು ಕೂಡ 1 ಲೋಡ್ ಬಾಟಲಿಗಳ ತೆರವಿಗೆ ಈಗ ಶಿಕ್ಷಣ ಇಲಾಖೆ ಮುಂದಾಗಿರುವಂಥದ್ದು. ಹುಯಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮದ್ಯದ ಬಾಟಲಿಗಳನ್ನು ಸಂಗ್ರಹಿಸಿ ಇಡಲಾಗಿತ್ತಂತೆ. ಅಂದರೆ ಅಲ್ಲಲ್ಲಿ ಬಿಸಾಕಿದ್ರು ಅಂತ. ವೆರಿ ಸಿಂಪಲ್. ಚಿಕ್ಕಮಗಳೂರು ತಾಲೂಕಿನ ಹುಯಿಗೆರೆ ಪ್ರಾಥಮಿಕ ಶಾಲೆಯ ಹಿರಿಯ ಪಾಠಶಾಲೆಯ ಒಂದು ದುರಾವಸ್ಥೆಯ ಬಗ್ಗೆ PNS ವಿಸ್ತಾರ ನ್ಯೂಸ್ ನಿನ್ನೆ ವರದಿಯನ್ನು ಪ್ರಸಾರ ಮಾಡಿತು. ಶಾಸಕ TD ರಾಜೇಗೌಡ ಪ್ರತಿನಿಧಿಸುವಂತಹ ಮಲೆನಾಡಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದ ಹಾಗೆಯೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಗುಡ್ ಮಾರ್ನಿಂಗ್. ಸೊ PNS ವಿಸ್ತಾರ ನ್ಯೂಸ್ ಬಳಿಕ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಯಾವ ರೀತಿಗೆ ಕಾರ್ಯಾಚರಣೆ ನಡೀತಾ ಇದೆ ಅಂತ? ಶಿವಶಂಕರ್, ಗುಡ್ ಮಾರ್ನಿಂಗ್. ಈಗಾಗಲೇ ನಿನ್ನೆ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆ ಸುದ್ದಿಯನ್ನ PNS ವಿಸ್ತಾರ ಪ್ರಸಾರ ಮಾಡ್ತಿದ್ದಂತೆ ಇದೀಗ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು. ಪ್ರಮುಖವಾಗಿ ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಒಂದು ಅಸಭ್ಯ ವರ್ತನೆಯನ್ನ ಯಾರು ಕೂಡ, ಕನ್ನಡ ಅಭಿಮಾನಿಗಳು ಕೂಡ ಯಾರು ಸಹಿಸೋದಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಈ ಶಾಲೆಯಲ್ಲಿ ಕಳೆದ ಒಂದು 6 ತಿಂಗಳಿಂದ ಇದೇ ರೀತಿಯ ಒಂದು ಮದ್ಯದ ಖಾಲಿ ಬಾಟಲಿಗಳನ್ನ ಸಂಗ್ರಹಣೆ ಮಾಡ್ತಿರುವಂತಹ ಆತಂಕಕಾರಿ ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕೆಲವೇ ನಿಮಿಷಗಳಲ್ಲಿ ನಿನ್ನೆ ಈ ಒಂದು ಸುದ್ದಿಗೆ ಫಲಶ್ರುತಿ ಸಿಕ್ಕಿತ್ತು. ಯಾಕೆಂತಂದ್ರೆ ಅಧಿಕಾರಿಗಳು ಸ್ಪಂದಿಸಿ ಆ ಸ್ಥಳವನ್ನ ವಿಸಿಟ್ ಮಾಡಿ ಈಗಾಗಲೇ ತೆರವು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ನಿನ್ನೆ ಭಾರಿ ಮಳೆ ಇದ್ದಿದ್ರಿಂದ ಸಂಜೆ ವೇಳೆಗೆ ಈಗಾಗಲೇ 3 ರಿಂದ 4 ಲೋಡ್ ಟ್ರ್ಯಾಕ್ಟರ್ ನಲ್ಲಿ ಈಗಾಗಲೇ ಎಣ್ಣೆ ಬಾಟಲಿಗಳನ್ನು ಜೊತೆಗೆ ಮದ್ಯದ ಬಾಟಲಿಗಳನ್ನ ಈಗಾಗಲೇ ರವಾನೆ ಮಾಡಿರುವಂತದ್ದು. ಪ್ರಮುಖವಾಗಿ DDPI ಅವರು ಹೇಳ್ತಾ ಇರುವಂತದ್ದು, ಈಗಾಗಲೇ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದೊಂದು ಅವಾಂತರ ಆಗಿದೆ. ಆದ್ರೆ ನಮ್ಮ ಮೇಲೆ ತಪ್ಪನ್ನ ಹೊರಿಸಬೇಡಿ ಅಂತ ನಿನ್ನೆ ಕೂಡ ಹೇಳಿದ್ರು. ಇದೀಗ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಪಕ್ಕದಲ್ಲೇ ಇರುವಂತಹ ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಅಲ್ಲಿ ಕಸದ ವ್ಯಾಜ್ಯ ಇತ್ತು. ಆ ಕಸವನ್ನ ತೆಗೆದುಕೊಂಡು ಬಂದು ಇಲ್ಲಿ ಹಾಕಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಿವಶಂಕರ್. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಸೊ ಇದು ನೋಡಿ ಎಂಥ ದುರಾವಸ್ಥೆ ಕಣ್ರಿ ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆದು ಅಂತ. ಸರ್ಕಾರಿ ಶಾಲೆಯಲ್ಲಿ ತಗೊಂಡು ಬಂದು ನೀವು ಮದ್ಯದ ಬಾಟ್ಲಿಗಳನ್ನೆಲ್ಲ ಸೇರಿಸಿಡ್ತೀರಿ ಅನ್ನೋದಾದರೆ ಅದೇನು ಕಸದ ತೊಟ್ಟಿನ? ನಿಮಗೆ ಸರ್ಕಾರಿ ಶಾಲೆ ಕಸದ ತೊಟ್ಟಿನ? ವಿದ್ಯಾಮಂದಿರ, ಸರಸ್ವತಿ ಇರುವಂತಹ ಪವಿತ್ರ ಸ್ಥಳ ಅದು. ಹಾಗೆ ನೋಡಿದರೆ ಕೈ ಮುಗಿದು ನಾವು ಹೋಗಬೇಕು. ವರ್ಷಕ್ಕೊಂದ್ಸಲ ಸರಸ್ವತಿ ಪೂಜೆ ಮಾಡ್ತೀವಿ ಕಣ್ರಿ ಎಕ್ಸಾಮ್ ಟೈಮಲ್ಲಿ. ಅಷ್ಟು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಶಾಲೆ. ಆದರೆ ನೀವು ಅಲ್ಲಿ ಸುತ್ತಮುತ್ತ ಯಾವ್ಯಾವ ಬಾರ್ ಅಂಗಡಿಗಳಲ್ಲಿ ಎಲ್ಲ ಕುಡಿದು ಬಿಸಾಕ್ತಾರಲ್ಲ ಬಾಟ್ಲು, ಆ ವೇಸ್ಟೇಜ್ನೆಲ್ಲ ತಗೊಂಡು ಬಂದು ಇಲ್ಲಿ ಗುಡ್ಡೆ ಹಾಕಿ ಸೇರಿಸಿಟ್ಟಿದ್ದೀರಿ. ಈ ಸ್ಕ್ರ್ಯಾಪ್ ಅಂಗಡಿ ಅಂತ ಕರೀತಾರಲ್ಲ, ಅದು ಸರ್ಕಾರಿ ಶಾಲೆ ನಿಮಗೆ ಸ್ಕ್ರ್ಯಾಪ್ ಅಂಗಡಿ ಆಗೋಗಿದೆಯಾ? 3 ಲೋಡ್ ಅಂತೆ ನೋಡಿ, 3 ಲೋಡ್ ಮದ್ಯದ ಬಾಟಲ್ಗಳು. ಓಕೆ, ರುದ್ರಪ್ಪ ಅಂತ BO ಇದ್ದಾರೆ, ಚಿಕ್ಕಮಗಳೂರಿನ BO ರುದ್ರಪ್ಪ ಅವರಿದ್ದಾರೆ. ಸರ್ ಗುಡ್ ಮಾರ್ನಿಂಗ್, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಸರ್. ಓಕೆ ಸರ್, ನಿನ್ನೆ ತಾವು ಮಾತಾಡಿದ್ರಿ ಅಂತ ಅನ್ಕೋತೀನಿ, ತಾವು ಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ. ಏನಾಯ್ತು ಸರ್ ನಿನ್ನೆ? ಸರ್, ಅದು 3 ಲೋಡು ಮದ್ಯದ ಬಾಟಲ್ಗಳೆಲ್ಲ ಅದು ಗ್ರಾಮ ಪಂಚಾಯಿತಿ ಘನ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ಸಿಕ್ಕಿಲ್ಲ ಅಂತೇಳಿ ನಮ್ಮ ಗ್ರಾಮ ಪಂಚಾಯಿತಿಯವರು, ಹುಯಿಗೆರೆ ಗ್ರಾಮ ಪಂಚಾಯಿತಿಯವರು ಒಂದು ಶಿಥಿಲವಾಗಿರ್ತಕ್ಕಂಥ ಕೊಠಡಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಗ್ರಹಿಸಿದ ಎಲ್ಲಾ ಘನತ್ಯಾಜ್ಯ ಮೂಟೆಗಳನ್ನ ಅದರಲ್ಲಿ ಒಂದು ಕೊಠಡಿನಲ್ಲಿ ಶೇಖರಣೆ ಮಾಡಿದ್ರು. ನಿನ್ನೆ ತಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ಏನದು
ಸುದ್ದಿ ಬಿತ್ತರವಾಯಿತು. ನಂತರ ನಾವು ಕೂಡಲೇ ತಾಲೂಕ್ ಪಂಚಾಯತಿ ಇಒರವ್ರನ್ನ ಸಂಪರ್ಕಿಸಿ, PDOರವ್ರನ್ನ ಸಂಪರ್ಕಿಸಿ ನಿನ್ನೆ 3 ಲೋಡ್ ಅನ್ನ ಅವರು ಸಂಗಮೇಶ್ವರ ಪೇಟೆ ಡಂಪ್ ಯಾರ್ಡ್ಗೆ ಕಸವನ್ನ ವಿಲೇವಾರಿಯನ್ನ ಟ್ರ್ಯಾಕ್ಟರ್ ಮೂಲಕ ತೆಗೆದು. ರುದ್ರಪ್ಪ ಸರ್, ನೀವ್ ಹೇಳ್ತೀರಿ ಅದು ಅಲ್ಲಿ ಮದ್ಯದ ಬಾಟ್ಲುಗಳಿಲ್ಲ ಅಂತ. ನಾವು ವಿಜುವಲ್ಸ್ ಅಲ್ಲಿ ಸುಮ್ನೆ ತೋರಿಸ್ತಾ ಇದೀವ, ತೋರಿಸ್ತಾ ಇಲ್ಲ ಸರ್. ಅದು ಪೂರ್ತಿ ಮದ್ಯದ ಬಾಟಲ್ಗಳು ಅಲ್ಲ, ಅದು ಒಟ್ಟಲ್ ಕಸ ಅಲ್ವಾ ಸರ್? ಅದು ಕಸ ಗ್ರಾಮ ಪಂಚಾಯಿತಿಯಲ್ಲಿ ಸಂಗ್ರಹ ಮಾಡಿರ್ತಕ್ಕಂತ ಕಸ ಅದು. ಅದರಲ್ಲಿ ಮದ್ಯದ ಬಾಟಲ್ಗಳು ಕೂಡ ಇರಬಹುದು. ಆದ್ರೆ ಅದು ಗ್ರಾಮ ಪಂಚಾಯತ್ ಸರ್ ಯಾರೇ ಮಾಡಿರ್ಲಿ ಸರ್, ರುದ್ರಪ್ಪ ಸರ್ ಯಾರೇ ಮಾಡಿರ್ಲಿ, ಸ್ಕೂಲ್ ಇರೋದೇನ್ ಕಸ ಡಂಪ್ ಮಾಡೋ ಯಾಡ ಸರ್? ಅದು ಕಸ ಡಂಪ್ ಮಾಡೋ ಯಾಡ? ಅಲ್ಲಲ್ಲ, ಅರಣ್ಯ ಇಲಾಖೆಯಿಂದ ಅನುಮತಿ ಬಂದಿಲ್ಲ ಅಂತೇಳಿ ಅವರು ತಾತ್ಕಾಲಿಕವಾಗಿ ಅಲ್ಲಿ ಮಾಡಿದ್ರು. ನಿನ್ನೆ ಸರ್ ತಾತ್ಕಾಲಿಕನೋ ಅದು ಪರ್ಮನೆಂಟು ಅದಲ್ಲ ಸರ್ ವಿಷಯ. ಆಕ್ಚುಲಿ ಏನು ಅಂದ್ರೆ ಸ್ಕೂಲು ವಿದ್ಯಾಮಂದಿರ ಸರ್, ಸರಸ್ವತಿ ಇರುವಂತ ಸ್ಥಳ. ಅದನ್ನು ನಾವ್ ಹಿಂಗ್ ಕಸ ತೊಟ್ಟಿ ಮಾಡಿಟ್ಟಿದೀವಿ ಅಂದ್ರೆ ಏನ್ ಹೇಳ್ಬೇಕು ಅಂತ. ಇಲ್ಲ, ಅದನ್ನ ನಿನ್ನೆ 3 ಲೋಡ್ ವಿಲೇ ಮಾಡಿದೀವಿ. ಇನ್ನೊಂದು ಲೋಡ್ ಇದೆ, ಇವತ್ತು ಖಾಲಿ ಮಾಡಿ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಫೋಟೋವನ್ನು ಕೂಡ ನಿನ್ನೆ ನಾನು ಕಳಿಸ್ಕೊಟ್ಟಿದ್ದೆ. ಇವತ್ತು ಕೂಡ ಅದು ಕ್ಲಿಯರ್ ಆಗಿ ಸಾಗಣೆ ಆದ್ಮೇಲೆ ಆ ಕೊಠಡಿ ಫೋಟೋನ ನಾನು ಇದೇ ವಾಹಿನಿಗೆ ನಾನು ಕಳಿಸ್ಕೊಡ್ತೇನೆ. ಕರೆಕ್ಟ್ ಸರ್, ಬಟ್ ಆ ಬುದ್ಧಿವಂತರು ಯಾರು ಸರ್? ಸ್ಕೂಲಿಗೆ ತಗೊಂಡ್ ಬಂದು ಆ ಕಸನೆಲ್ಲ ಬಿಸಾಕಿ ಆ ಗುಡ್ಡೆ ಹಾಕಿರೋಂಥ ಬುದ್ಧಿವಂತರು ಯಾರು ಹಾಗಾದ್ರೆ? ಗ್ರಾಮ ಪಂಚಾಯತಿ ಅವರು ಸರ್. ಈಗ ನೀವೇನ್ ಕ್ರಮ ಏನ್ ಕೈಗೊಳ್ತೀರಿ ಸರ್? ಶಿಕ್ಷಣ ಇಲಾಖೆ ಕಡೆಯಿಂದ ಏನ್ ಕ್ರಮ ಕೈಗೊಳ್ಬಹುದು ತಾವು? ಅಲ್ಲ, ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳ್ಬಿಟ್ಟೇನೆ ಖಾಲಿ ಮಾಡಿಸಿದೀವಿ ಸರ್ ಇವತ್ತು. ಸರ್ ಆದ್ರೂ ಕೂಡ ಇದು ತಪ್ಪೇ ಸರ್. ಅವ್ರ ಮನೆದಲ್ಲಿ ತಗೊಂಡೋಗಿ ಹಾಕೊಳ್ಳಕ್ ಕೇಳ್ಬೇಕಾಗಿತ್ತು ಸರ್. ಅವ್ರವ್ರ ಮನೆಗಳಲ್ಲಿ ಹಾಕೊಂಡಿದ್ರೆ ಗೊತ್ತಾಗ್ತಾ ಇತ್ತು. ಮಕ್ಳು ಹೆಂಗ್ ಓದ್ಬೇಕು ಈ ಸ್ಥಳದಲ್ಲಿ, ಈ ಜಾಗದಲ್ಲಿ ಹೆಂಗ್ ಓದಕ್ಕಾಗುತ್ತೆ ಹೇಳಿ? ಈಗ ನಾವು ಇಡೀ ತಾಲೂಕಿನಾದ್ಯಂತ ಏನ್ ಮಾಡ್ತಿದ್ವಿ ಅಂದ್ರೆ ಯಾವುದೇ ಕೊಠಡಿಯನ್ನ ಈ ತರದ ಚಟುವಟಿಕೆಗಳಿಗೆ ಕೊಡಬಾರದು ಅಂತೇಳಿ ನಾವು ಎಲ್ಲ ಮುಖ್ಯ ಶಿಕ್ಷಕರಿಗೆ ಸೂಚನೆಯನ್ನ ಕೊಟ್ಟಿದೀವಿ ಸರ್. ಈಗ ಎಲ್ಲೇ ಇದ್ರೂ ಕೂಡ ಆ ತರದ ಘಟನೆಗಳಾಗಬಾರ್ದು ಅಂತೇಳಿ ಈಗ ನಾವು ಎಚ್ಚರಿಕೆ ಮತ್ತೆ ಗಮನವನ್ನ ಹರಿಸಿದೀವಿ ಸರ್. ಈಗ ಅಲ್ಲ, ಗ್ರಾಮ ಪಂಚಾಯತಿನೂ ಕೂಡ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಸ್ಕೂಲ್ಗಳ ಉದ್ಧಾರಕ್ಕೋಸ್ಕರ ಶ್ರಮಿಸಬೇಕು. ಏನಾದ್ರೂ ನ್ಯೂನತೆಗಳಿದ್ರೆ ನಿಮ್ಮ ಗಮನಕ್ಕೆ, ಶಿಕ್ಷಣ ಇಲಾಖೆ ಗಮನಕ್ಕೆ ತರುವಂತ ಕೆಲಸ ಮಾಡ್ಬೇಕು. ಅವರೇ ಇಂಥ ಅನಾಚಾರ ಕೆಲಸ ಮಾಡಿದ್ರೆ ಏನ್ ಮಾಡೋದು ಅಂತ. ಅದೇ ಈಗ ಕ್ಲಿಯರ್ ಮಾಡಿದೀವಿ ಸರ್, ಮಾಡ್ತಿದೀವಿ. ಫುಲ್ ಕ್ಲಿಯರ್ ಆಗಿದೆ. ಇನ್ನೆಷ್ಟಿದೆ ಸರ್ ಕಸ ಅಲ್ಲಿ? ಇನ್ನೊಂದು ಲೋಡ್ ಇದೆ ಸರ್, ಇವತ್ತು ಕ್ಲಿಯರ್ ಆಗುತ್ತೆ ಸರ್. ನಿನ್ನೆ ಮಳೆ ಜಾಸ್ತಿ ಆಗಿ ಟ್ರ್ಯಾಕ್ಟರ್ ಹೋಗೋದಿಲ್ಲ ಅಂತ ಹೇಳಿ ಡಂಪಿಂಗ್ ಏರಿಯಾಗೆ ಮಳೆ ತುಂಬಾ ಇತ್ತು ಸಂಗಮೇಶ್ವರ ಪೇಟೆ ಏರಿಯಾದಲ್ಲಿ. ಹಾಗಾಗಿ ಅಲ್ಲಿಗೆ ತಗೊಂಡೋಗ್ಲಿಕ್ಕಾಗಿಲ್ಲ ಅಂತೇಳಿ ಅದನ್ನ ನಮಗೆ ಫೋನ್ ಮಾಡಿದ್ರು. ಇವಾಗೂ ಕೂಡ ಫೋನ್ ಮಾಡಿ ಹೇಳಿದ್ರು ನಾಳೆ ಬೆಳಿಗ್ಗೆ ಫುಲ್ ಕ್ಲಿಯರ್ ಮಾಡಿ ವಿಡಿಯೋ ಕಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಸರ್. ನೀವು ಒಂದು ಸರ್ ದಯವಿಟ್ಟು PNS ವಿಸ್ತಾರ ನ್ಯೂಸ್ ಕಡೆಯಿಂದ ತಾವು ಕ್ರಮಕ್ಕೊಂದು ಲೆಟರ್ ಬರೀರಿ ಸರ್. ಆಯ್ತು ಸರ್. ಯಾರು ಹಿಂಗ್ ಮಾಡಿದಾರೆ ಅವ್ರ ಕ್ರಮಕ್ಕೊಂದು ಲೆಟರ್ ಬರೀ, ಇಲ್ಲ ನಿಮಗೆ ಅವಮಾನ ಸರ್, ಶಿಕ್ಷಣ ಇಲಾಖೆಗೆ ಅವಮಾನ ಅಷ್ಟೇ ಇದು. ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ. ಸೊ ಇದು ನಿನ್ನೆ ನಿಜಕ್ಕೂ ಸಹ ಬಹಳ ಅವಮಾನ ಮತ್ತು ಬಹಳ ಕೋಪ ಬರುವಂಥ ವಿಚಾರ. ಮಕ್ಕಳು ಹೆಂಗಿಲ್ಲಿ ಹೋಗಿ ಓದಬೇಕಾಗುತ್ತೆ, ಹೆಂಗೆ ಸ್ಕೂಲ್ಗಳಿಗೆ ಹೋಗ್ತಾರೆ ಅಂತ. ಎಷ್ಟು ಬೇಜವಾಬ್ದಾರಿತನ ಗ್ರಾಮ ಪಂಚಾಯಿತಿಯವರಿಗೆ ಅಂದರೆ ನಿಜಕ್ಕೂ ಸಹ ಈ ರೀತಿಗೂ ವರ್ತನೆ ಮಾಡ್ತಾರಾ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ ಅನ್ನಿಸ್ತಾ ಇರೋದು. ಯಾಕೆಂದರೆ ಸ್ಕೂಲಲ್ಲಿ ತಗೊಂಡು ಬಂದು ಮದ್ಯದ ಬಾಟ್ಲು ಇಲ್ಲ ಅಂತ ಹೇಳ್ತಾರೆ, ಬಟ್ ಮದ್ಯದ ಬಾಟ್ಲು ಇದೆ, ಎಲ್ಲವೂ ಇದೆ. ಇಲ್ಲಿ ಕಸ ತಗೊಂಬಂದು ಒಟ್ಟಲ್ಲಿ ಅಲ್ಲಿ ಬಿಸಾಕಿದ್ದಾರೆ. ಏನೇ ಆಗಲಿ ನೀವು ಮದ್ಯದ ಬಾಟ್ಲು ಅಂತ ಒಪ್ಕೊಳ್ತಾ ಇಲ್ಲ, ಅದು ಆ್ಯಕ್ಚುಲಿ ಅದು ಮದ್ಯದ ಬಾಟ್ಲುಗಳನ್ನ ತಗೊಂಬಂದಲ್ಲಿ ಹಾಕವ್ರೆ. ಕಸ ತಗೊಂಬಂದು ಹಾಕುವಂಥ ಸ್ಥಳನ ಅದು. ಈಗ ಏನು ಮಾಡಬೇಕು ಅಂದರೆ ತಗೊಂಡೋಗಿ ಎಲ್ಲೋ ಬಿಸಾಕೋ ಬದಲು ಯಾರು ಆ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾವ್ರಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದಾರಲ್ಲ, ಅವ್ರವ್ರ ಮನೆಗೆ ತಗೊಂಡೋಗಿ ಈ ಕಸನ ಒಂದಷ್ಟು ಸುರಿದ್ಬಿಟ್ಟು ಬಂದುಬಿಡಬೇಕು. ಆವಾಗ ಗೊತ್ತಾಗುತ್ತೆ ಮಕ್ಕಳು ಓದೋ ಸ್ಕೂಲಲ್ಲಿ ಕಸಾನ ತಗೊಂಬಂದು ಹಿಂಗೆ ಹಾಕಿದ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ. ಅವ್ರವ್ರ ಮನೆಗಳಲ್ಲಿ ಇರಬೇಕಾಗಿರುವಂಥ ಕಸಾನ ತಗೊಂಡು ಬಂದು ಸ್ಕೂಲಲ್ಲಿ ಬಿಸಾಕ್ತಾರೆ. ಎಂಥ ಬುದ್ಧಿವಂತರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಂತ ಅನ್ನಲಿಕ್ಕೆ ನಿಜಕ್ಕೂ ಸಹ ಭಾಳ ಅವಮಾನ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ತಮ್ಮ ಜ್ಯುರಿಡಿಕ್ಷನ್ ವ್ಯಾಪ್ತಿಯಲ್ಲಿ ಏನಾದರೂ ಈ ರೀತಿಯಾಗಿ ಸ್ಕೂಲ್ಗಳಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಶಿಕ್ಷಣ ಇಲಾಖೆ ಗಮನಕ್ಕೆ ತರಬೇಕಾಗಿರುವಂಥ ಒಂದು ಜವಾಬ್ದಾರಿ ಅವ್ರ ಮೇಲೆ ಇದೆ. ಆ ಕೆಲಸ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಅವರೇ ಇಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ.